ನಮಸ್ಕಾರ. ಭೈರವಿ ಆಸ್ಟ್ರೋದಲ್ಲಿ ಇರುವಂತಹ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ, ನಾವು ಜ್ಯೋತಿಷ್ಯದ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಬಂದ್ರೆ ಒಂದು ಪೇಪರ್ ಅಲ್ಲಿ ನಿಮ್ ಸಮಸ್ಯೆ ಬರೆದು ಸುಟ್ಟಾಕಿ ಅಂತ ಹೇಳೋದು ಪರಿಹಾರ, ನಿಮ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು, ನೀವು ಈ ತರ ಕಲರ್ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು, ಈ ತರ ಪರಿಹಾರಗಳನ್ನ, ಈ ತರ ಜ್ಯೋತಿಷ್ಯವನ್ನ ನಾವು ಹೇಳಲ್ಲ. ಯಾಕೆಂತಂದ್ರೆ ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಈಗೆಲ್ಲ ಬ್ಲಡ್ ಗ್ರೂಪ್ ಮೇಲೆ ಜ್ಯೋತಿಷ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ಬೃಹತ್ ಪರಾಶರ ಹೋರ ಶಾಸ್ತ್ರದಲ್ಲಿ ಇಲ್ಲ. ಜ್ಯೋತಿಷ್ಯ, ನಿಜವಾದ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಅದು, ಮತ್ತೆ ಹಸ್ತ ಸಾಮುದ್ರಿಕೆ ಮಾತ್ರ ಎರಡು ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಗಳು. ಇದ್ರಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ಕೊಡೋಕ್ ಸಾಧ್ಯ. ಜೊತೆಯಲ್ಲಿ ಇದರಲ್ಲಿ ಪರಿಹಾರಗಳಂತ ಬಂದಾಗ ನಾವು ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ರೆಮಿಡೀಸು, ಈ ತರ ಯಾವುದೇ ಪರಿಹಾರಗಳನ್ನ ಸೂಚಿಸಲ್ಲ. ಕಾಸ್ಟ್ಲಿ ಪೂಜೆಗಳನ್ನು ಕೂಡ ಭೈರವಿ ಆಸ್ಟ್ರೋದಲ್ಲಿ ಯಾರು ಕೂಡ ಸೂಚಿಸಲ್ಲ ಇದರಲ್ಲಿ. ಹಾಗಾಗಿ ಸತ್ಯವಾಗಿರುವಂತ ಜ್ಯೋತಿಷ್ಯ ಏನಿದೆ, ಗ್ರಂಥಗಳಲ್ಲಿ ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಆ ಬಗೆಯ ಜ್ಯೋತಿಷವನ್ನು ಮಾತ್ರ ಜನಗಳಿಗೆ ತಲುಪಿಸುವಂತ ಕೆಲಸ ಭೈರವಿ ಆಸ್ಟ್ರೋದು. ನಮ್ಮಲ್ಲಿ ಏನಾಗಿದೆ, ಬಾಯಿಗೆ ಬಂದಂತ ಜ್ಯೋತಿಷನ ಹೇಳ್ತಿದ್ದಾರೆ. ಜ್ಯೋತಿಷದ ಬಗ್ಗೆ ಜನಗಳಿಗೆ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ. ಸೊ ಜ್ಯೋತಿಷ ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಕರ್ಮದ ಅನುಸಾರವಾಗಿ ಮನುಷ್ಯ ಟೆಂಡೆನ್ಸೀಸ್ಗಳನ್ನ ಪಡ್ಕೊಳ್ತಾನೆ. ಆ ವ್ಯಕ್ತಿತ್ವ ಆ ದಶೆಗಳು ಬಂದಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ತಾನು ಮಾಡಿದ ಕರ್ಮ ತಾನು ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮ ಒಂದು 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 ಹಂತಕ್ಕೆ ತಲುಪಬೇಕು ಅಂತಂದ್ರೆ ಅದು ಎವಾಲ್ವ್ ಆಗ್ಬೇಕಾಗತ್ತೆ, ವಿಕಾಸವಾಗ್ಬೇಕಾಗತ್ತೆ. ದೊಡ್ಡ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸತ್ಯದ ಜ್ಯೋತಿಷ್ಯ ಗೊತ್ತಾಗ್ಲಿ ಅಂತ ಹೇಳಿ ಭೈರವಿ ಆಸ್ಟ್ರದ ಮುಖ್ಯ ಉದ್ದೇಶ. ಆ ಬಗೆಯಲ್ಲಿ ಜ್ಯೋತಿಷ್ಯ ನೋಡ್ಬೇಕು ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಕ್ಕೆ ಜಾತಕ ಎರಡನ್ನು ಮ್ಯಾಚ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ. ಆಗ ನಮ್ಮ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಬರ್ತ್ ಟೈಮು, ಬರ್ತ್ ಡೇಟ್ ಸರಿಯಾಗಿರಲ್ಲ. ಹಾಗಾಗಿ ಹಸ್ತರೇಖೆಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಕೆಲವಾರು ವಿಚಾರಗಳು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಈ ಬಗೆಯ ಕನ್ಸಲ್ಟೇಷನ್ಗೆ ನೀವು ಭೈರವಿ ಆಸ್ಟ್ರೋನ ಸಂಪರ್ಕಿಸಿ, ನಿಮ್ಮ ಹಸ್ತದ ಫೋಟೋಗಳನ್ನ, ನಿಮ್ಮ ಜಾತಕವನ್ನ ಕಳಿಸಿ ವಿಶ್ಲೇಷಣೆ ಮಾಡಲಾಗುತ್ತೆ. ಕಟಕ ರಾಶಿ 2026 ಜುಲೈ ತಿಂಗಳ ಈ ವಾರಪರದಲ್ಲಿ ಕಟಕ ರಾಶಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದ್ರೆ, ಕಟಕ ರಾಶಿಯಲ್ಲಿರುವಂತಹ ಗುರುಗ್ರಹ ಸಪ್ತಮ ಭಾವವನ್ನ ವೀಕ್ಷಣೆ ಮಾಡ್ತಾ ಇರುವಂತದ್ದು ಯೂಶುವಲ್ ಆಗಿ ನಿಮಗೆ ವಿವಾಹ ಪ್ರಾಪ್ತಿ ಆಗುತ್ತೆ. ಅದು ಎಂಗೇಜ್ಮೆಂಟ್ ಆಗಿರ್ಬೋದು, ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಮ್ಯಾರಿಟಲ್ ಲೈಫಲ್ಲಿ ಕಿರಿಕಿರಿಗಳು, ಜಗಳಗಳಾಗಿರ್ಬೋದು, ಮದುವೆಗೆ ಸಂಬಂಧಪಟ್ಟಂತೆ ಕೆಲವರು ನೋಡ್ಕೊಂಡು ಹೋಗಿರ್ತಾರೆ, ಅವ್ರು ರೆಸ್ಪಾನ್ಸ್ ಕೊಟ್ಟಿರಲ್ಲ. ಈ ಸಂದರ್ಭದಲ್ಲಿ ಅವ್ರು ಪುನಃ ವಾಪಸ್ ಬರೋ ಸಾಧ್ಯತೆಗಳಿರುತ್ತೆ. ಮ್ಯಾರಿಟಲ್ ಲೈಫ್ ಅಲ್ಲಿ ಜಗಳಗಳು ಸರಿಯಾಗುತ್ತೆ. ಬಿಟ್ಟು ಹೋಗಿದ್ದಂತ, ದೂರ ಆಗಿರುವಂತ ಗಂಡ ಹೆಂಡತಿ ಪುನಃ ಹತ್ರ ಆಗುವಂತಹ ಸಾಧ್ಯತೆಗಳು ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಇದೆ. ಈ ಕಟಕ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಆರೋಗ್ಯದಲ್ಲಿ ಸುಧಾರಣೆ, ಆರೋಗ್ಯದಲ್ಲಿ ಸಮಸ್ಯೆಗಳಿದೆ ಸರಿಯಾಗುವಂತ ಸಾಧ್ಯತೆ, ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗೋ ಸಾಧ್ಯತೆ, ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಸ್ಕೋರ್ ಮಾಡುವಂಥದ್ದು, ರಿಟರ್ನ್ ಎಕ್ಸಾಮ್ಸ್ಗಳು, ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನ ನೀವು ಬರೀತಾ ಇದ್ರೆ ಸಕ್ಸಸ್ ಸಿಗುವಂಥದ್ದು, ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಿದ್ರೆ ಸಂತಾನವನ್ನ ಪಡೆಯುವಂತಹ ಸಾಧ್ಯತೆ, ಮಕ್ಕಳಾಗುವಂತಹ ಸಾಧ್ಯತೆಗಳು ಈ ರಾಶಿಯಲ್ಲಿ ಜನಿಸಲು ಅತಿ ಹೆಚ್ಚಾಗಿದೆ. ಗುರುಗ್ರಹ ಉಚ್ಚನಾಗಿರೋದು ಒಂದು ಕಟಕ ರಾಶಿಯಲ್ಲಿ ಆಗಿರೋದ್ರಿಂದ. ಎರಡನೇ ಮನೆಗೆ ಕೇತು ಮತ್ತು ಶುಕ್ರ ಗ್ರಹಗಳು ಬಂದಿರೋದ್ರಿಂದ ಅನವಶ್ಯಕವಾಗಿ ಮಾಡಿದಂತಹ ಮಾತು ನಿಮಗೆ ವಾಪಸ್ ಆಗಿ ನಿಮ್ಮಲ್ಲಿ ಆಯುಧವಾದ ರೀತಿಯಲ್ಲಿ ಅದು ಪ್ರಯೋಗ ಆಗೋ ಸಾಧ್ಯತೆ ಇದೆ. ಅಂದ್ರೆ ಹೇಗೆ ಆಯುಧ ಅಂತಂದ್ರೆ, ನೀವೇನೋ ನಿಮಗೆ ಗೊತ್ತಿಲ್ಲ ಒಂದು ಮಾತನ್ನ ಮಾತಾಡಿರ್ತೀರಾ, ಆ ಮಾತನ್ನ ಇನ್ನೊಬ್ಬರಿಗೆ ಹೇಳಿ ಅವರಿಂದ ನಿಮಗೆ ನೋವಾಗ್ಬೋದು. ಅಥವಾ ನೀವು ಮಾತನಾಡುವಂತ ಕಟು ಮಾತುಗಳಿಂದ ಬೇರೆಯವರು ನೋವಾಗಿ ಅಲ್ಲಿ ಜಗಳಗಳಾಗಿ ಹತ್ತಿರದವ್ರು ನಿಮ್ಮಿಂದ ದೂರ ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಬಹಳ ಮಾತಿನ ಮೇಲೆ ಕಂಟ್ರೋಲ್ ಇರಲಿ. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ಅಥವಾ ನೀವೇ ಪರ್ಚೇಸ್ ಮಾಡಿರುವಂತ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಕಿರಿಕಿರಿ ಜಗಳಗಳು ಸಾಧ್ಯತೆ ಇರುತ್ತೆ. ಸಮಾಧಾನದಿಂದ ಸಾಲ್ವ್ ಮಾಡ್ಕೋಬೇಕು. ಹಾಗೇನೆ 11ನೇ ಮನೆಯಲ್ಲಿ ಕುಜ, 12ನೇ ಮನೆಯಲ್ಲಿ ಸೂರ್ಯ. 2ನೇ ಮನೆ ಅಧಿಪತಿ 12ಕ್ಕೆ ಹೋದಾಗ ಯೂಶುವಲ್ ಆಗಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಹಣವನ್ನ ಈ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಖಂಡಿತ ಹೋಗ್ಬೇಡಿ. ವೆಯ್ಟ್ ಮಾಡಿ, ನಿಮಗೆ ಒಂದು ಒಳ್ಳೆ ಸಂದರ್ಭ ಬರುತ್ತಂಗ ವೆಯ್ಟ್ ಮಾಡಿ, ಅನಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಒಳ್ಳೆಯದು. ಇನ್ನು ಈ ಒಂದು ಕಟಕ ರಾಶಿ ಹುಟ್ಟಿದಂತವರಿಗೆ ಪ್ರಾಪರ್ಟಿ ಖರೀದಿ ಯೋಗ ಬಹಳ ಸ್ವಲ್ಪ ಕಡಿಮೆನೇ ಇದೆ. ಬಟ್ ಹಳೆ ಮನೆಗಳನ್ನ ಕಟ್ಟಿರುವಂತಹ ಹಳೆ ಮನೆಗಳು, ಹಳೆ ವಸ್ತುಗಳಿಗೆ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳಿಗೆ ನೀವು ಟ್ರೈ ಮಾಡ್ತಿದ್ರೆ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೇನೆ ಈ ಕಟಕ ರಾಶಿಯಲ್ಲಿ ಹುಟ್ಟಿದಂತ ನವಮ ಭಾವಕ್ಕೆ ಬಂದು ಅಷ್ಟಮಾಧಿಪತಿ ನವಮಕ್ಕೆ ಹೋಗೋದ್ರಿಂದ ಯೂಶುವಲ್ ಆಗಿ ಬಂದು ನಿಮಗೆ ಫಾರಿನ್ ಹೋಗುವಂತಹ ಯೋಚನೆ, ಬಿಸ್ನೆಸ್ಗೋ, ಜಾಬ್ ಪರ್ಪಸ್ಗೋ, ಎಜುಕೇಶನ್ ಪರ್ಪಸ್ ಹೋಗೋದಿದ್ರೆ ಅದು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ನವಮ ಭಾವದಲ್ಲಿರುವಂತಹ ಶನಿ ಗ್ರಹ
ತಂದೆಯ ಆರೋಗ್ಯದಲ್ಲಿ ಕಿರಿಕಿರಿಗಳನ್ನ ಉಂಟು ಮಾಡಬಹುದು. ಹಾಗೇನೆ ದೂರ ಪ್ರಯಾಣವನ್ನು ಕೂಡ ಕಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹೀಗೆ 11ನೇ ಮನೆ ದಶಮಾಧಿಪತಿ 11ನೇ ಮನೆ ಇರುವಂತದ್ದು ಹೊಸ ಜಾಬ್ ಸಿಗುವಂಥದ್ದು, ಹೊಸ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಪ್ರಗತಿ, ಇಂಟರ್ವ್ಯೂಗಳಲ್ಲಿ ಸಕ್ಸಸ್, ಬಿಸ್ನೆಸ್ ಮಾಡ್ತಿರುವಂತ ಬಿಸ್ನೆಸ್ ಗಳಲ್ಲಿ ಕೂಡ ಸಕ್ಸಸ್ ಸಿಗುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ ಕಟಕ ರಾಶಿಯಲ್ಲಿ ಜನಿಸಿದಂತವರಿಗೆ.